ಪುನರ್ರಚನೆ ಆಗುತ್ತೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸಂಪುಟ ಪುನರ್ರಚನೆ ಇದು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿವೇಚನೆಗಿರುತ್ತೆ. ನಮ್ಮ ಪಕ್ಷದಲ್ಲಿ ಪದ್ಧತಿ ಏನಿದೆ ಅಂದರೆ ಮುಖ್ಯಮಂತ್ರಿಗಳು ನಮ್ಮ ವರಿಷ್ಠರ ಜೊತೆ ಅಂದರೆ AICC ಅಧ್ಯಕ್ಷರು ಮತ್ತು AICC ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ಪುನರ್ರಚನೆ ಮಾಡ್ತಕ್ಕಂಥದ್ದು ಅವರ ಪರಮಾಧಿಕಾರ ಇದೆ. ಅದಕ್ಕೆ ನನಗೆ ಅದ್ರ ಬಗ್ಗೆ ಮಾಹಿತಿ. ನವೆಂಬರ್ ಕ್ರಾಂತಿ ಆಗುತ್ತೆ ಸರ್ ಅದು ಹೇಳಿದಾರಲ್ಲ, ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ, ಅವರ ಸೈದ್ಧಾಂತಿಕ ನಿಲುವನ್ನು ಹಿನ್ನೆಲೆಯಲ್ಲಿ ಆ ರೀತಿ ಹೇಳಿದ್ದಾರೆ ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ಅದನ್ನು ಸ್ಪಷ್ಟಪಡಿಸಿದ್ದಾರೆ. ನೋಡಿ, ನಾನು ಯೂಶಲಿ ಯಾವುದೇ ವಿಷಯ ಮಾತಾಡಿದ್ರೆ ಅದು ಸಾರ್ವಜನಿಕರಿಗೆ ಅದರಿಂದ ಉಪಯೋಗ ಆಗಬೇಕು. ಈ ಎಲ್ಲ ಚರ್ಚೆಯಿಂದ ನನಗನ್ಸಿದ ಮಟ್ಟಿಗೆ ಯಾವುದೇ ಉಪಯೋಗ ಇಲ್ಲ ಸಾರ್ವಜನಿಕರಲ್ಲಿ. ಹಾಗಾಗಿ ನೀವು ಮಾಧ್ಯಮದವರು ಕೂಡ ನೀವು ಜನರಿಗೆ ಅನುಕೂಲ ಆಗ್ತಕ್ಕಂಥ ಪ್ರಶ್ನೆಗಳು, ಇಶ್ಯೂಗಳನ್ನು ಕೇಳಿದ್ರೆ ನಾವು ಅದಕ್ಕೆ ರೆಸ್ಪಾಂಡ್ ಮಾಡಬಹುದು. ಅದೇ ನೀವು ಹಾಸ್ಪಿಟಲ್ ಕೇಳ್ತಾ ಇದ್ರಿ, ನನ್ನೊಂದು ಪಾಲಿಸಿ ಇದೆ ಏನಂದರೆ ನಾನು ಆಡ್ತಕ್ಕಂಥ ಪ್ರತಿಯೊಂದು ಮಾತು ಅದು ಸಾರ್ವಜನಿಕ ಹಿತಾಸಕ್ತಿಯಿಂದ ಇರಬೇಕು, ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಅದು ಸಾರ್ವಜನಿಕ ಹಿತಾಸಕ್ತಿಯಿಂದ ಇರಬೇಕು ಅಂತ. ಅದಕ್ಕೆ ನಾನು ರಾಜಕೀಯವಾಗಿ ನಾವು ಏನೇ ಮಾತಾಡಿದ್ರು ಕೂಡ ಅದರಿಂದ ಏನೂ ಉಪಯೋಗ ಆಗಲ್ಲ. ಜನರಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸ ಮಾತಾಡಬೇಕು ಅಂತ ನನ್ನ ಭಾವನೆ. ಈಗ ನವೆಂಬರ್ ಕ್ರಾಂತಿ ಏನಾರು ಆಗುತ್ತೆ ಸರ್? ಈಗ ಕ್ರಾಂತಿ ಏನಾರು ನವೆಂಬರ್ ಕ್ರಾಂತಿ ಅದಕ್ಕೆ ಹೇಳಿದ್ನಲ್ಲ, ನನಗೆ ಅದರಿಂದ ಏನಾದರೂ ಉಪಯೋಗ ಇದೆಯಾ ಜನರಿಗೆ? ಚರ್ಚೆ ಮಾಡ್ತಾರೆ ಸರ್. ನಾನು ಈಗ ಮೆಸೇಜ್ ಏನಿಲ್ಲ ನೋಡಿ, ಏನಿಲ್ಲ, ಮೆಸೇಜ್ ಏನೂ ಇಲ್ಲ. ಮಾಧ್ಯಮದವರ ಸೃಷ್ಟಿ ಇದು. ಯಾಕಂತ ಕೇಳಿ, ಯಾಕಂದರೆ ಯಾರಾದರೂ ಮಿನಿಸ್ಟ್ರು ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ಅಥವಾ MLA ಪ್ರೆಸ್ ಕಾನ್ಫರೆನ್ಸ್ ಹೇಳಿದಾರಾ? ಇಲ್ಲ. ಎಲ್ಲೋ ಹೋಗ್ತಾ ಇರ್ತಾರೆ, ನೀವು ಕೇಳ್ತೀರಿ ಅವ್ರು ಹಿಂಗೆ ಹೇಳಿ, ನನಗೆ ಕೇಳ್ತಾ ಇದ್ರಲ್ಲ, ಅವ್ರು ಹಿಂಗೆ ಹೇಳಿದ್ರೆ ನೀವೇನು ಹೇಳ್ತಾ ಇದ್ದೀರ ಅಂತ. ಈ ರೀತಿ ಆಗಿರೋದ್ರಿಂದ ಅದೇ ಅವ್ರು ಹೇಳಿದ. ಈಗ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚಿನ ಒಂದು ಮಹತ್ವ ಕೂಡ ಅಗತ್ಯ ಇಲ್ಲ. ಹಾಗಾಗಿ ಈಗೇನೆಂದರೆ ನಾವು ಮುಂದೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು, ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಇರ್ತಕ್ಕಂಥ ಕೆಲಸಗಳ ಬಗ್ಗೆ ಸರ್ಕಾರ ಎಲ್ಲಾದರೂ ಎಡವಿದ್ರೆ, ಎಲ್ಲಾದರೂ ಯಾವುದನ್ನು ಕೆಲಸ ಆಗಬೇಕಿದ್ರೆ ನೀವು ಅದನ್ನು ಸರ್ಕಾರದ ಗಮನಕ್ಕೆ ತಂದರೆ ಅದನ್ನು ಮಾಡೋದ್ರಿಂದ ಜನರಿಗೆ ಉಪಯೋಗ ಆಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ.